ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ರೀತಿ ಯುದ್ಧದ ಎಫೆಕ್ಟ್ ಹೋಟೆಲ್ಗಳಿಗೂ ಕೂಡ ತಟ್ಟಿರುವಂಥದ್ದು. ಯಾಕಂದ್ರೆ LPG ಕೊರತೆಯಾಗಿದೆ. LPG ಸಿಲಿಂಡರ್ಗಳ ಅಭಾವದಿಂದಾಗಿ ಈಗ ಹೋಟೆಲ್ಗಳಿಗೆ ಸಂಕಷ್ಟ ಎದುರಾಗಿರೋದು. ಹಾಗಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗುತ್ತಾ? ಕಾಫಿ, ಟೀ, ಉಪಹಾರ, ಊಟ ಯಾವುದು ಹೋಟೆಲ್ಗಳಲ್ಲಿ ಸಿಗಲ್ವಾ? ಹೋಟೆಲ್ ಬಂದ್ ಮಾಡೋದಕ್ಕೆ ಈಗ ಸಜ್ಜಾಗಿದ್ದಾರೆ. LPG ಸಿಲಿಂಡರ್ ಕೊರತೆಯಿಂದಾಗಿ ಇಂಥದ್ದೊಂದು ಹೆಜ್ಜೆ. ಮಾಲೀಕರ ಸಂಘ ಹೋಟೆಲ್ ಬಂದ್ ಮಾಡೋದಾಗಿ ಹೇಳಿಕೆಯನ್ನ ಕೊಟ್ಟಿದೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಸ್ಟವ್ ಹಚ್ಚೋದಕ್ಕೂ ಕೂಡ ಗಂಡಾಂತರ ಎದುರಾಗಿದೆ. ಇವತ್ತಿನಿಂದ ಹಾಗಿದ್ರೆ ಹೋಟೆಲ್ಗಳು ಬಂದ್ ಆಗುತ್ತಾ? ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಜನ ಹೋಟೆಲ್ಗಳ ಮೇಲೆ ನಿರ್ಭರ ಆಗಿದ್ದಾರೆ. ಆದರೆ ಸಿಲಿಂಡರ್ಗಳ ಕೊರತೆ, ಇಸ್ರೇಲ್ ಇರಾನ್ ಯುದ್ಧ ಬೆಂಗಳೂರಿನ ಹೋಟೆಲ್ಗಳಿಗೂ ಕೂಡ ಬಿಸಿ ತಟ್ಟದಂತೆ ಭಾಸ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಹೋಟೆಲ್ಗಳು ಇವತ್ತು ಬಂದ್ ಆಗುತ್ತಾ ಅನ್ನೋದು ಪ್ರಮುಖವಾದಂತಹ ಭೀತಿ. ಬೆಂಗಳೂರಿನಲ್ಲಂತೂ ಅತಿ ಹೆಚ್ಚಿನ ಜನ ಹೋಟೆಲ್ಗಳ ಮೇಲೆ ನಿರ್ಭರ ಆಗಿದ್ದಾರೆ. ಈ LPG ಸಿಲಿಂಡರ್ಗಳ ಅಭಾವ ಎಷ್ಟು ಕಾಡ್ತಾ ಇದೆ ಬೆಂಗಳೂರಿನಲ್ಲಿ? ಎಸ್ ಪ್ರತಿಮೆ, ಏನು ಗಲ್ಫ್ ರಾಷ್ಟ್ರದ ಯುದ್ಧದ ಎಫೆಕ್ಟ್ ಏನಿದೆ ಅದು ಬೆಂಗಳೂರಿಗೂ ಕೂಡ ತಟ್ಟಿರುವಂಥದ್ದು. ಸೊ ಅದು ಕೂಡ ಹೋಟೆಲ್ಗಳ ಮೇಲೆ ಈ ಒಂದು ಪ್ರಭಾವ ಬೀರಿದೆ. ಅಂದರೆ ಈ ಒಂದು ಕಮರ್ಷಿಯಲ್ ಗ್ಯಾಸಸ್ ಏನಿದೆ ಅದರ ವೆಂಡರ್ಸ್ಗಳು ಈಗ ಕರೆ ಮಾಡಿ ಗ್ಯಾಸ್ ಪೂರೈಕೆಗೆ ಏನಾದರೂ ಹೋಟೆಲ್ಗಳು ಕೇಳಿದ ಸಂದರ್ಭದಲ್ಲಿ ನಮಗೇನೆ ಸ್ಟಾಕ್ ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಈ ಒಂದು ಕಮರ್ಷಿಯಲ್ ಗ್ಯಾಸಸ್ಗಳೇನಿದೆ ಅದರ ಸರಬರಾಜು ಸ್ಟಾಪ್ ಆಗಿದೆ ಅಂತ ಹೇಳಿ ಒಂದು ವೆಂಡರ್ಸ್ಗಳು ಹೇಳ್ತಾ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡಿಕೊಂಡು ಹೋಟೆಲ್ ನಡೆಸಬಹುದು. ಒಂದು ವೇಳೆ ಗ್ಯಾಸ್ ಸರಬರಾಜು ಆಗಿಲ್ಲ ಅಂತ ಹೇಳಿದ್ರೆ ನಾವು ನಾಳೆಯಿಂದ ಅಂದ್ರೆ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಒಂದು ಅಭಾವ ಶುರುವಾಗುತ್ತೆ. ಅಂದ್ರೆ ಮಧ್ಯಾಹ್ನದವರೆಗೆ ಹೇಗೋ ಒಂದು ಮ್ಯಾನೇಜ್ ಮಾಡಬಹುದು. ಎಲ್ಲೋ ಎಕ್ಸ್ಟ್ರಾ ಗ್ಯಾಸ್ ಸಿಲಿಂಡರ್ಸ್ ಗಳನ್ನ ಇಟ್ಕೊಂಡಿದ್ದವರು ನಾಳೆವರೆಗೂ ಕೂಡ ಮುಂದುವರಿಸಬಹುದು. ಅದಾದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಹೋಟೆಲ್ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಬೆಂಗಳೂರಿನಲ್ಲಿ 90% ನಷ್ಟು ಹೋಟೆಲ್ಗಳು ಒಂದು ಗ್ಯಾಸ್ ಸಿಲಿಂಡರ್ ಗಳನ್ನ ನಂಬಿಕೊಂಡು ಈ ಒಂದು ಹೋಟೆಲ್ ಗಳನ್ನ ನಡೆಸ್ತಾ ಇರ್ತಾರೆ. ಸೊ ಅವರಿಗೆ ಒಂದು ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಒಂದು ಹೋಟೆಲ್ ಕ್ಲೋಸ್ ಮಾಡಬೇಕಾಗತ್ತೆ. ಹೋಟೆಲ್ಗಳನ್ನ ಕ್ಲೋಸ್ ಮಾಡಿದ್ರೆ ಇಲ್ಲಿ ಗ್ರಾಹಕರಿಗೆ ಅಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಬಹುತೇಕ ಕಾರ್ಮಿಕರಾಗಿರಬಹುದು, ಜನ ಆಗಿರ್ಬೋದು, ಎಲ್ಲರೂ ಕೂಡ ಹೋಟೆಲ್ಗಳನ್ನೇ ನಂಬ್ಕೊಂಡಿರುವಂತವ್ರು ತುಂಬಾ ಜನ ಇರುವಂತದ್ದು. ಸೊ ಹಾಗಾಗಿ ಎಲ್ಲರೂ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಅಲ್ಲದೆ 60 ರೂಪಾಯಿ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗಿರೋದು ಕೂಡ ಅದು ಎಲ್ಲೋ ಒಂದ್ ಕಡೆ ಅನುಮಾನ ಕೂಡ ಶುರುವಾಗಿದೆ ಜನರಿಗೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಕೃತಕವಾದಂತ ಅಭಾವವನ್ನ ಇವರೇನಾದ್ರೂ ಸೃಷ್ಟಿ ಮಾಡ್ತಾ ಇದಾರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಈಗ ಸೃಷ್ಟಿಯಾಗಿರುವಂತದ್ದು. ಸದ್ಯ ಹೋಟೆಲ್ ಮಾಲೀಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಾವು ಬಂದ್ ಮಾಡೋದಕ್ಕೆ ರೆಡಿ ಇಲ್ಲ, ಬಟ್ ಆದ್ರೆ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಆಟೋಮೆಟಿಕ್ಲಿ ಕ್ಲೋಸ್ ಮಾಡಬೇಕು ಆಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಈಗ ಹೇಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್.